ಬಾಗಲಕೋಟೆಯಲ್ಲೂ ಕೂಡ ಉತ್ತಮವಾಗಿ ಮಳೆಯಾಗ್ತಾ ಇದೆ. ಮಳೆಯ ಕಾರಣಕ್ಕಾಗಿ ಅನೇಕ ಸೇತುವೆಗಳು ಮುಳುಗಡೆ ಆಗ್ತಾ ಇದ್ದಾವೆ. ಚಿಚಕಂಡಿ ಸೇತುವೆ ಕೂಡ ಇದೇ ಸಂದರ್ಭದಲ್ಲಿ ಮುಳುಗಡೆ ಆಗಿದೆ. ಉಕ್ಕಿ ಹರಿತಾ ಇದೆ ಘಟಪ್ರಭಾ ನದಿ. ಮುಧೋಳ ತಾಲೂಕಿನ ಚಿಚಕಂಡಿ ಸೇತುವೆ ಮುಳುಗಡೆ ಆಗುತ್ತೆ. ಇನ್ನು ಕೇವಲ 2 ಅಡಿ ಮಾತ್ರ ಬಾಕಿ ಇದೆ. ವಿಜಯಪುರ ಧಾರವಾಡ ರಾಜ್ಯ ಹೆದ್ದಾರಿಗೆ ಇರುವಂಥ ಸೇತುವೆ ಇದು. ಚಿಚಕಂಡಿ ಸೇತುವೆ ಅಂದರೆ ಬಹಳ ದೊಡ್ಡ ಸೇತುವೆ ಇದು. ಘಟಪ್ರಭಾ ನದಿಗೆ ಹರಿದು ಬರ್ತಾ ಇದೆ 85,000 ಕ್ಯೂಸೆಕ್ ನೀರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಳಗಾವಿ ಭಾಗದ ನಿರಂತರ ಮಳೆಯಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರವಾಹದ ಆತಂಕ ಕ್ಷಣಕ್ಕೂ ಹೆಚ್ಚುತ್ತಿರುವಂಥದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಚಿಂಚಗಂಡಿಯ ಸೇತುವೆ ಮೇಲ್ಭಾಗದಲ್ಲಿ ಇದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಏನು ವಿಜಯಪುರ ಮತ್ತು ಧಾರವಾಡಕ್ಕೆ ಹೋಗುವ ರಾಜ್ಯ ಹೆದ್ದಾರಿ ಇದಾಗಿರುವಂಥದ್ದು. ಏನು ಘಟಪ್ರಭಾ ನದಿಗೆ ಈಗಾಗಲೇ 85,000 ಕ್ಯೂಸೆಕ್ಸ್ ನೀರು ಕೂಡ ಹರಿದು ಬರುತ್ತಿರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನದಿಯ ನರ್ತನ ಹೋಗ್ತಿರುವಂಥದ್ದು. ನದಿಯ ನೀರಿನ ಪ್ರಮಾಣ ಕ್ಷಣಕ್ಕೂ ಹೆಚ್ಚುತ್ತಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಆಗ ಭಾಗದಲ್ಲಿ ಕಾಣ್ತಿರ್ತಕ್ಕಂಥ ನದಿ ನೀರಿನ ಪ್ರಮಾಣ ಯಾವ ರೀತಿಯಾಗಿದೆ, ನದಿಯ ರಭಸ ಗೋರ್ಗರೆತ ದಿನಕ್ಕೂ ಕೂಡ ಹೆಚ್ಚಾಗ್ತಿರುವಂಥದ್ದು. ನದಿ ಪಾತ್ರದ 21 ಗ್ರಾಮಗಳು ಕೂಡ ಪ್ರವಾಹದ ಆತಂಕ ಕ್ಷಣಕ್ಕೂ ಹೆದರುವಂಥ ಜೀವನವನ್ನು ಮಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತಿರುವಂಥದ್ದು. ಪ್ರತಿ ಬಾರಿ ಪ್ರವಾಹ ಬಂದಾಗ ಕ್ಷಣಕ್ಕೂ ಕೂಡ ಇಲ್ಲಿಯ ಬದುಕು ಮಾತ್ರ ಚಿಂತಾಜನಕ ಆಗಿರುವಂಥದ್ದು. ಏನು ಘಟಪ್ರಭಾ ನದಿಗೆ ಹೊಂದಿಕೊಂಡಿರತಕ್ಕಂಥ ಏನು 21 ಗ್ರಾಮಗಳು ಇನ್ನು ಪ್ರವಾಹದ ಅಂಚಿನಲ್ಲಿ ಇರುವಂಥದ್ದು. ಇಲ್ಲಿ ನದಿ ಪಾತ್ರದಲ್ಲಿರ್ತಕ್ಕಂಥ ರೈತರನ್ನ ಮಾತಾಡಿಸ್ತಾ ಹೋಗ್ತೇನೆ. ಇಲ್ಲಿ ರೈತರಿದ್ದಾರೆ. ರೈತರು ಏನೆಲ್ಲ ಕಷ್ಟಪಡ್ತಾರೆ. 2019ರಲ್ಲಿ ಪ್ರವಾಹ ಬಂದಿತ್ತು. ಏನು ಹೇಳ್ತೀರಿ ಸರ್ಕಾರಕ್ಕೆ, ಏನು ಮನವಿ ಮಾಡ್ತೀವಿ? ಏನು ಸರ್ಕಾರಕ್ಕೆ ಅವ್ರು ಏನು ಕೊಡಂಗೇ ಇಲ್ರಿ, ಕೊಡುವುದಿಲ್ಲ. ಏನು ರೈತರ ಬಾಳೆ ಹಗ್ಗ ತೊಗೊಂಡು ಉರ್ಲು ಹಾಕೋದು ಅಂತ ಅಲ್ಲಲ್ರಿ. ಈಗ 2019ರಲ್ಲಿ ಇದೇ ಪ್ರವಾಹ ಬಂದಿತ್ತು. ಮತ್ತೀಗ 20 ಈಗ 2 ವರ್ಷ ನಿಮಗೆ ಬರದಿಂದ ತತ್ತರಿಸಿದ್ರಿ. ಈಗ ಏನೋ ಬೇರೆ ಅಷ್ಟೇ ಸುಖ ಉಂಟಿವಿ ನೋಡ್ರಿ ನಾವು. ವಾದ ಬೇರೆ ಈ ಬೇರೆನೂ ದುಃಖದಾಗ ಮತ್ತೇನಿಲ್ಲ. ರೈತರ ಕೈಯಾಗ ಅವ್ರ ಮಿನಿಸ್ಟ್ರುಗಳು ಏನದಾರಲ್ಲ ಹಗ್ಗ ಕೊಡೋದು, ತಾವ ಆರಂಭಾಳೆ ಮಾಡೋದು. ಪ್ರಕೃತಿ ಈ ರೀತಿ ಆತಂದ್ರೆ ಉತ್ತರ ಕರ್ನಾಟಕಕ್ಕೆ ಸಾಕಷ್ಟು ಬಾರಿ ಪ್ರವಾಹ ಬರ್ತದೆ. ನಿಮಗೆ ಏನಾಗ್ಬೇಕಂದ್ರೆ ಶಾಶ್ವತ ಪರಿಹಾರ ಬೇಕು. ಗೋವಿಂದ ಕಾರಜೋಳ ಕೇಳಿವ್ರಿ, ಅವನ ಕಾಲು ಹಿಡ್ಕೊಂಡೀವು, ಆಗಲಿಲ್ಲ, ಆಗೋದಿಲ್ಲ ಅಂದ್ರೆ. ಈಗ ಉಸ್ತುವಾರಿ ಸಚಿವ ಅರವಿಂದ್ ತಿಮ್ಮಾಪುರ ಅವರು ಬಂದಾರು, ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರು ಮಾಡ್ತಾರ ಅನ್ನೋ ಭರವಸೆ ಐತೆ ನಿಮ್ಗೆ? ಇಲ್ಲ ಆಗೋದಿಲ್ರಿ. ಯಾರು ಬಂದ್ರು ಯಾರಿಗೂ ನಿಗಂಗೆ ಇಲ್ಲ. ತಮ್ಮ ಬೋಕ್ ತುಂಬ್ಕೊಳಕ್ ಆಕತ್ ನೋಡ್ರಿ. ಇದ್ದದ್ದು ರೈತ ಬೆನ್ನೆಲ್ಲ ಬತ್ತ ಹೇಳ್ತಾರ. ಯಾರಿಗೆ ಏನು ಕೊಡ್ಬೋದು? ಇವ್ರೇನು ಕೊಡ್ತಾರ್ರಿ? ಐದ್ರಿ ನಮಗೆ ತೊಟ್ಕೊಳಕ ಅಂಗಿ ಕೊಡೋಣ. ಏನು ಕೊಡಂಗಿಲ್ಲ. 10 ಕೊಟ್ಟಾರ, 10,000 ಕೊಡ್ತಾರ್ರಿ. 10,000 ಕೊಡ್ತಾರ. ಇವು ಗರಿ ಇದ್ದಕ್ಕೂ 10 ಕೊಡ್ಬೇಕ. ಮುಣಗದ್ಲ ಅವ್ರಿಗೂ 10 ಕೊಡ್ಬೇಕ. ಎಲ್ಲಿ ಕೊಡ್ತಾರ್ರಿ ಅವ್ರ? ಇದ ನೋಡ್ರಿ ನಮ್ಮದು ಏನು ಹೊಳಿ ದಂಡಿ ಏನು ಅದೀವಲ್ರಿ, ನಾವು ಹಾಡ ಇದ ಕೂತ್ಕೊಂಡು ಅಳುದ. ಏನು ಆಗ ನುಕ್ಸಾನ ಕೊಡೋದು ಆಗೋದಿಲ್ಲ. ರೈತ ದೇಶದ ಬೆನ್ನೆಲುಬು ಅಂತಾನೆ, ಆದರೆ ರೈತನಿಗೆ ಒಂದು ಅಂಗಿ ಕೊಡ್ಲಿಕ್ಕೂ ಕೂಡ ಆಗ್ತಿಲ್ಲ ಅಂತಕ್ಕಂಥ ಅಳಲನ್ನ TV5 ಜೊತೆ ಇವತ್ತು ರೈತ ಹಂಚಿಕೊಂಡಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ್, TV5 ಕನ್ನಡ.